ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯತು ಹಾಗೂ ಪಟ್ಟಣ ಶಾಲೆ ಬೆಳ್ತಂಗಡಿ ಆಡಳಿತ ಸೌಧ ತಾಲೂಕು ಆಡಳಿತ ಸೌಧದಿಂದ ಜಾಗ ಬಲೂನನ್ನು ಆರಿಸುವ ಮೂಲಕ ಚಾಲನೆಯನ್ನು ಹೊರಟಿದೆ. ನೆರೆದಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಬೆಳ್ತಂಗಡಿಯ
ಮಾಡುವಂಥ ಅವಕಾಶವನ್ನು ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ರಾಜಕೀಯವಾಗಿ ಪ್ರತಿಯೊಬ್ಬರಿಗೂ ಸಮಾನವಾದಂಥ ನ್ಯಾಯವನ್ನು ಕೊಡುವಂಥದ್ದು. ಹಾಗೆಯೇ ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಧರ್ಮ ಹಾಗೂ ಉಪಾಸನಾ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಅವನದ್ದೇ ಆದಂಥ ವಿಚಾರ ಅಭಿವ್ಯಕ್ತಿಪಡಿಸುವಂಥದ್ದು ಮತ್ತು ಧಾರ್ಮಿಕವಾದಂಥ ಮತ್ತು ಉಪಾಸನವಾದ ಸ್ವಾತಂತ್ರ್ಯವನ್ನು ಕೂಡ ನಮ್ಮ ಸಂವಿಧಾನ ನಮಗೆ ನೀಡಿದೆ. ಹಾಗೆ ಸಮಾನತೆ ಕೂಡ ನಮಗೆ ತಂದಿರುವಂಥದ್ದು. ಪ್ರಮುಖವಾಗಿ ಸಾವಿರದ 1949 ಇಸವಿ ನವೆಂಬರ್ ಈ ದಿನದಂದು ಸಂವಿಧಾನವನ್ನಾಗಿ ರೂಪಿಸಿಕೊಂಡಂತ ಈ ಸಂದರ್ಭದಲ್ಲಿ ಇದನ್ನು ದಿನಾಚರಣೆಯನ್ನು ನಾವು ಆಚರಿಸಿಕೊಳ್ಳುವಂತಹ ಸಂವಿಧಾನ ದಿನಾಚರಣೆಯಿಂದ ಪಟ್ಟಣ ಎಲ್ಲ ಸಂವಿಧಾನ 26 ನವೆಂಬರ್ 1949 ಅಧಿಕೃತವಾಗಿ ಅಂಗೀಕರಿಸಿ
ಜನವರಿ 26ರಂದು ಪ್ರಜಾಪ್ರಭುತ್ವದ ದಿನ. ಭಾರತದ ಸಂವಿಧಾನದ ಆಶಯಗಳನ್ನು ಜಾರಿ ತರುವ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ನಮ್ಯ ಸಂವಿಧಾನದ ರೀತಿಯಲ್ಲಿ, ಅನಮ್ಯ ಸಂವಿಧಾನದ ರೀತಿಯಲ್ಲಿ, ಲಿಖಿತ ಅಲಿಖಿತ ರೂಪದಲ್ಲಿ ನಮ್ಮ ಸಂವಿಧಾನ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನದ ಆಶಯದಂತೆ ನಮ್ಮ ಆಡಳಿತ ಯಂತ್ರ ನಡೆಯುತ್ತಾ ದೇಶ ಏಕತೆಯಲ್ಲಿ ಸಂವಿಧಾನದ ದಿನಾಚರಣೆಯ ಈ ಒಂದು ದಿನ ಬೆಳ್ತಂಗಡಿ ತಾಲೂಕು ಪಂಚಾಯಿತು, ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ ಹಾಗೂ ಎಲ್ಲ ಇಲಾಖೆಗಳು ಸೇರಿಕೊಂಡು ಬೃಹತ್ ಸಂವಿಧಾನ ಜಾತಿ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಮಾಡ್ತಾ ಇರುವಂತಹ ಸಂವಿಧಾನದ ಆಶಯಗಳನ್ನು ಸಾಮಾನ್ಯ ಪ್ರಮುಖ ಸಮಯದಲ್ಲಿ जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಚಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವಲ ದಿವ್ಯಾರಣ್ಯ. ರನ್ನ ಶರಕ್ಷರಿ ಪೊನ್ನ, ಪಂಪಲ ಕುಣಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಭಾರಸಿಕ ಜೈನರುದ್ಯಾನ.
ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ವಂದನೆಗಳು. ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ ಶ್ರೀಯುತ ಮುರಳೀಧರ್ GN, ಪ್ರಾಂಶುಪಾಲರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಮುಂಡಾಜೆಯವರು. ನೆರೆದಿರುವಂಥ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ದಿನದಂದು ನಮಸ್ಕರಿಸ್ತಾ, ಕರ್ನಾಟಕ ಸರ್ಕಾರ ಬೆಳ್ತಂಗಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತು, ಪಟ್ಟಣ ಪಂಚಾಯಿತು ಹಾಗೂ ಎಲ್ಲ ಇಲಾಖೆಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಭಾರತ ಸಂವಿಧಾನದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಇನ್ನೇನು ಕೆಲವೇ ಸಮಯದಲ್ಲಿ ನಮ್ಮ ನೆಚ್ಚಿನ ಶಾಸಕರು ನಮ್ಮ ಈ ಸಭೆಯನ್ನು ಸೇರಲಿದ್ದಾರೆ. ಅಧ್ಯಕ್ಷೀಯ ಸ್ಥಾನವನ್ನು ಅವರೇ ವಹಿಸಿಕೊಳ್ಳಲಿರುವುದರಿಂದ ಅವರ ಈ ಒಂದು ಅನುಪಸ್ಥಿತಿಯಲ್ಲಿ ಅವರು ಬಂದು ಸೇರ್ತಾರೆ. ಸೇರಿ ಬಂದ ನಂತರ ನಾನು ಅವರನ್ನು ಸ್ವಾಗತಿಸ್ತೇನೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಮ್ಮ ತಾಲೂಕು ಪಂಚಾಯಿತಿಯ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀಯುತ ಭವಾನಿ ಶಂಕರ್ ಅವರು. ಅವರಿಗೆ ಈ ಸಂವಿಧಾನ ದಿನಾಚರಣೆ ಅಂಗವಾಗಿ ಹೃದಯ ತುಂಬಿದಂಥ ಸ್ವಾಗತಗಳು ಸರ್. ಅವರಿಗೆ ನಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ ಸರ್. ಹಾಗೆಯೇ ವೇದಿಕೆಯ ಮೇಲ್ಗಡೆ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಶ್ರೀಯುತ ಪದ್ಮನಾಭ್ ಸಾಲಿಯಾನ್ ಅವರು. ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳು ಸರ್. ತಮಗೂ ಕೂಡ ಧನಂಜಯ್ ಸರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳಾಗಿರುವಂಥ ಜಿಲ್ಲಾ KDP ಸದಸ್ಯರು ಮತ್ತು ನ್ಯಾಯವಾದಿಗಳಾಗಿರುವಂಥ ಶ್ರೀ ಸಂತೋಷ್ ರವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಅವರನ್ನು ಧನಂಜಯ್ ಸರ್ ಅವರು ಪುಷ್ಪ ಮತ್ತು ಪುಸ್ತಕವನ್ನು ನೀಡುವ ಮೂಲಕ ಈ ಸಭೆಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಹಾಗೆಯೇ ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮ ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿಗಳಾಗಿರುವಂಥ ಶ್ರೀ ರಾಜೇಶ್ K ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಸ್ವಾಗತಗಳು ಸರ್. ತಮಗೂ ಕೂಡ ಶ್ರೀಯುತ ಧನಂಜಯ್ ಸರ್ ಅವರು ಪುಷ್ಪ ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ ಸರ್. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಜಾಥವನ್ನು ನಾವು ಮಾಡಿದೆವು. ಜಾಥಕ್ಕೆ ಹಲವಾರು ವಿದ್ಯಾರ್ಥಿನಿಯರು ಸಹಕರಿಸಿದರು. ಬ್ಯಾಂಡ್ ಸೆಟ್ನ ಮೂಲಕ ಬಂದಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಅವರು ಕರೆದುಕೊಂಡು ಬಂದಂಥ ಶಿಕ್ಷಕ ಮಿತ್ರರು, ಇವರನ್ನೆಲ್ಲರನ್ನು ಸಹಯೋಗಿಸಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಸಂಘಟಿಸಲಿಕ್ಕೆ ಸಹಕರಿಸಿದಂಥ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಶ್ರೀಮತಿ ತಾರಾ ಕೇಸರಿ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಮೇಡಮ್. ತಮಗೂ ಕೂಡ ಧನಂಜಯ್ ಸರ್ ಅವರು ಪುಷ್ಪವನ್ನು ಮತ್ತು ಪುಸ್ತಕವನ್ನು ನೀಡಿ ಈ ಸಭೆಗೆ ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ ಸರ್. ಹಾಗೆಯೇ ಇಡೀ ತಾಲೂಕು ಆಡಳಿತ ನಮ್ಮ ಜೊತೆಯಲ್ಲಿದೆ. ಈ ತಾಲೂಕು ಆಡಳಿತದ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥ ಉಪತಹಶೀಲ್ದಾರಾಗಿ ಇರುವಂಥ ಶ್ರೀಮತಿ ಜಯಾ ಮೇಡಮ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಅವರಿಗೂ ಕೂಡ ಮಾನ್ಯ ಧನಂಜಯ್ ಸರ್ ಅವರು ಪುಷ್ಪ ಮತ್ತು ಪುಸ್ತಕವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮಹತ್ವ, ಸಂವಿಧಾನದ ವಿಚಾರಗಳನ್ನು ತಿಳಿಸಲಿಕ್ಕೆ ನಮ್ಮ ಜೊತೆಯಲ್ಲಿ ಶ್ರೀಮತಿ ನಯನಾ ಕೃಷ್ಣಪುರ ಇಲ್ಲಿಯ ಮೇಡಮ್ ಅವರಿದ್ದಾರೆ. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಶಾಸ್ತ್ರದ ಒಂದು ಸಂಶೋಧನಾ ವ್ಯಕ್ತಿಯಾಗಿ ಮತ್ತು ನೆಹರು ಚಿಂತನಾ ಕೇಂದ್ರದ
ಚಿಂತನಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥವರು ಶ್ರೀಮತಿ ನಯನಾ ಕೃಷ್ಣಾಪುರ ಮೇಡಮ್ ಅವರು, ದಯವಿಟ್ಟು ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಗಳು ಮೇಡಮ್. ತಮಗೂ ಕೂಡ ಮಾನ್ಯ ಸಹಾಯಕ ನಿರ್ದೇಶಕರು ಧನಂಜಯ ಸರ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಮೇಡಮ್. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂಥ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು ಧನಂಜಯ ಸರ್ ಅವರಿಗೆ ಶ್ರೀ ಅರವಿಂದ್ ಚೊಕ್ಕಾಡಿಯವರು ದಯವಿಟ್ಟು ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ಮಾನ್ಯ ಅರವಿಂದ್ ಸರ್ ಅವರಲ್ಲಿ ಕೂಡ ನಾನಿಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳು. ಹಾಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣರಾದಂಥ ವಿವಿಧ ಶಾಲಾ ಕಾಲೇಜುಗಳ ವಿವಿಧ ಹಾಸ್ಟೆಲ್ಗಳ ವಿದ್ಯಾರ್ಥಿನಿಯರ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದೀರಿ. ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳು. ಹಾಗೆಯೇ ವಿವಿಧ ಇಲಾಖೆಯ ಬೆಳ್ತಂಗಡಿ ತಾಲೂಕಿನ ವಿವಿಧ ಇಲಾಖಾ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಅತಿಥಿ ಗಣ್ಯರ ಸ್ಥಾನದಲ್ಲಿ ಕುಳಿತುಕೊಂಡಿದ್ದೀರಿ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳು, ಸಂಘಟನೆಯ ಮುಖ್ಯಸ್ಥರು ಮತ್ತು ಪದಾಧಿಕಾರಿಗಳು ಕೂಡ ಆಗಮಿಸಿದ್ದೀರಿ. ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳು ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಜನರ ಬಳಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಹಕರಿಸುವಂಥ ಪತ್ರಿಕಾ ಪ್ರತಿನಿಧಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದೀರಿ. ವೇದಿಕೆಯ ಮುಂಭಾಗದಲ್ಲಿ ತಮಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತಗಳನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಕ್ಯಾಮರಾದ ಮೂಲಕ ಕಾರ್ಯಕ್ರಮವನ್ನು ನೇರವಾಗಿ ಬಿತ್ತರಿಸುವಂಥ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ವಿವಿಧ ಶಾಲಾ ಕಾಲೇಜುಗಳ ಶಿಕ್ಷಕ ಮಿತ್ರರುಗಳು, ವಸತಿ ನಿಲಯದ ಮೇಲ್ವಿಚಾರಕರು ಎಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ವಂದನೆ. ಎಲ್ಲರನ್ನ ಸ್ವಾಗತಿಸಿರುವ ತಮಗೂ ಸ್ವಾಗತ ಸರ್. ಮುಂದೆ ಈ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಶ್ರೀಯುತ ಅರವಿಂದ ಚೊಕ್ಕಾಡಿ, ಸಹ ಶಿಕ್ಷಕರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಡಾಜೆಯವರು. ಈ ಸಭೆಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ, ಇವತ್ತು ಸಂವಿಧಾನ ದಿನವನ್ನು ಆಚರಿಸ್ತಾ ಇದ್ದೇವೆ. ಸಂವಿಧಾನದ ಬರವಣಿಗೆ ಪೂರ್ಣಗೊಂಡ ದಿವಸ ಇದು. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತದೆ ಆ ವಿಚಾರ. 26th November 1949 ಡೂ ಹಿಯರ್ ಬೈ ಅಡಾಪ್ಟ್ ಇನ್ಯಾಕ್ಟ್ ಗಿವ್ ಟು ಅವರ್ ಸೆಲ್ವ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ತದೆ. ಸಂವಿಧಾನದ ಬರವಣಿಗೆ ಪೂರ್ಣಗೊಂಡ ದಿವಸವನ್ನು ಸಂವಿಧಾನ ದಿವಸ ಅಂತ ಆಚರಿಸ್ತೇವೆ. ಇದು ಸರ್ಕಾರದ ಆದೇಶಾನುಸಾರವಾಗಿ ಈಗ ಆಚರಿಸ್ತಾ ಇದ್ದೇವೆ. ಸರ್ಕಾರದ ಆದೇಶ ಇಲ್ಲದಿದ್ದರೂ ಇದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ. ಯಾವ ಕಾರಣಕ್ಕಾಗಿ ಇದೆ ಅನ್ನುವಂಥದ್ದನ್ನು ಕೆಲವು ಮಾತುಗಳಲ್ಲಿ ಹೇಳುವ ಮೂಲಕ ಇದರ ಪ್ರಸ್ತಾವನೆ ಏನು ಅನ್ನೋದನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು ಗಮನಿಸಬೇಕಾದ್ದು, ಸಂವಿಧಾನ ಅನ್ನುವುದು ಈ ಭಾರತೀಯ ಒಕ್ಕೂಟ ಅನ್ನುವುದನ್ನು ಹೇಗೆ ಹಿಡಿದಿಟ್ಟಿದೆ ಅನ್ನೋದು. ಸ್ವಾತಂತ್ರ್ಯ ಬರುವ ಕಾಲಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಡಿಕ್ಲೇರ್ ಆದದ್ದು ಬ್ರಿಟಿಷರ ನೇರ ಅಧೀನದಲ್ಲಿದ್ದ 17 ಪ್ರಾಂತ್ಯಗಳಿಗೆ ಮಾತ್ರ. ಉಳಿದದ್ದೆಲ್ಲವೂ ಕೂಡ ರಾಜರುಗಳ ಅಧೀನದಲ್ಲಿ ಇತ್ತು. ದಕ್ಷಿಣ ಕನ್ನಡಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಯಾಕೆ ಅಂತ ಹೇಳಿದರೆ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು, ಬ್ರಿಟಿಷರ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ಆದರೆ ಸಕಲೇಶ್ಪುರಕ್ಕೆ ಸಿಕ್ಕಿರಲಿಲ್ಲ, ಅದು ಮೈಸೂರು ಮಹಾರಾಜರ ಅಧೀನದಲ್ಲಿತ್ತು. ಈ 565 ಮಹಾರಾಜರುಗಳು ಕೂಡ ಒಗ್ಗಟ್ಟಾಗಿ ಭಾರತೀಯ ಸಂವಿಧಾನದ ವ್ಯಾಪ್ತಿಗೆ ಒಳಪಡಲಿಕ್ಕೆ ಒಪ್ಪಿದ ಮೇಲೆ ಭಾರತೀಯ ಒಕ್ಕೂಟ ಎನ್ನುವ ಅಸ್ಪಷ್ಟ ರಚನೆಯಾಗಲಿಕ್ಕೆ ಸಾಧ್ಯವಾಯಿತು. ಅದರಲ್ಲಿಯೂ ಕೂಡ ಕ್ಯಾಬಿನೆಟ್ ನಿಯೋಗದ ಪ್ಲ್ಯಾನಿನ ಪ್ರಕಾರ ಸಂವಿಧಾನ ರಚನಾ ಸಭೆ ಆದದ್ದು. ಆ ನಿಯೋಗದಲ್ಲಿ ಇನ್ನೊಂದು ಪ್ರಸ್ತಾವನೆ ಇದೆ. ರಾಜರುಗಳೆಲ್ಲ 1798 ಸಹಾಯಕ ಸೈನ್ಯ ಪದ್ಧತಿಯ ಪ್ರಕಾರ ಬ್ರಿಟಿಷ್ ಫೆಡರೇಷನ್ಗೆ ಸೇರಿದ್ರು ಅವರು. ಆದ ಕಾರಣ ಅಷ್ಟಾದರೂ ಬ್ರಿಟಿಷರಿಗೆ ಹೇಳಲಿಕ್ಕೆ ಸಾಧ್ಯ ಆಯಿತು. ಅವರು ಸ್ವತಂತ್ರವಾಗಿ ಇರ್ಬೋದು, ಈ ವಿದೇಶಾಂಗ ಮಿಲಿಟ್ರಿ ಇಂಥದ್ರಲ್ಲಿ ಮಾತ್ರ ಭಾರತೀಯ ಒಕ್ಕೂಟಕ್ಕೆ ಸೇರಿದರೆ ಸಾಕು, ಅವರು ಅವರದ್ದೇ ಆದ ಸ್ವತಂತ್ರ ಸಂವಿಧಾನವನ್ನು ಒಳಾಡಳಿತವನ್ನು ಮಾಡಬಹುದು ಅನ್ನುವಂಥ ಒಂದು ಪ್ರಸ್ತಾವನೆ ಕೂಡ ಇತ್ತು.
ಕಾಶ್ಮೀರದ ಮಹಾರಾಜ ಒಬ್ಬರು ಅದೇ ನನಗೆ ಬೇಕು ಅಂತ ಕೂತ್ಕೊಂಡ್ರು, ಉಳಿದವರನ್ನು ಒಪ್ಪಿಸಲಾಯಿತು, ಆದ ಕಾರಣ ಬಚಾವು. ಇಲ್ಲ ಇದ್ದರೆ ಇಲ್ಲಿ 565 ಕಾಶ್ಮೀರ ಆಗ್ತಾ ಇತ್ತು ಅದನ್ನು ಮಾಡದೇ ಇದ್ದರು. ಆ ರೀತಿಯಲ್ಲಿ ಒಪ್ಪಿಸಿ ಈ 565 ಸಂಸ್ಥಾನಗಳು ಸೇರಿದ ಮೇಲೆ ಈ ಒಕ್ಕೂಟದ ಒಂದು ಸಾಮಾನ್ಯ ರೂಪ ಸಿಕ್ಕಿದ್ದು. ಅದಾದ ನಂತರ ಮತ್ತೆ ಕೆಲವು ಪ್ರಾಂತ್ಯಗಳಿದ್ದವು. ಗೋವಾ ಅದು ಪೋರ್ಚುಗೀಸರ ಕೈಯಲ್ಲಿತ್ತು, ಅದರ ಬಗ್ಗೆ ಏನು ಮಾಡಬೇಕು ಅಂತ ಹೇಳಲಿಕ್ಕೆ ಬ್ರಿಟಿಷರಿಗೆ ಅಧಿಕಾರ ಇರಲಿಲ್ಲ. ಗೋವಾದವರು ಅವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಿಗೆ ಹೋಗ್ತಾರೆ, ನಮಗೆ ಬೇಕಾದು ಅಂತೇಳಿ ಪೋರ್ಚುಗೀಸರು ಕೇಳಿ. ಆವಾಗ ಏನಾಯಿತು, ಅಲ್ಲಿ ಡಿಕ್ಲರೇಷನ್ ಆಗುವಾಗ ಗೋವಾದ ಭಾಗ ಇವರಿಗೆ ಡಿಯು ಡಾಮನ್ನು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೇಳ್ತದೆ, ಆ ಜಾಗ ನಿಮಗೆ ಅಂತ ಪೋರ್ಚುಗೀಸರಿಗೆ. ಹಾಗಾದರೆ ಅದಕ್ಕೆ ಹೋಗಲಿಕ್ಕೆ ದಾರಿ ಮಾತ್ರ ಭಾರತದ ದಾರಿ ಬಳಸದೆ ಅವರು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ನಮಗೆ ಗೊತ್ತಿಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಬೇಕಾದರೂ ಮಾಡಲಿ. ಹಾಗೆ ಅಲ್ಲಿ ಮಿಲಿಟರಿ ಆ್ಯಕ್ಷನ್ನ ಮೂಲಕ ಅದು ಬಂತು. ಆನಂತರ 1963ರವರೆಗೂ ಕೂಡ ಪಾಂಡಿಚೇರಿ, ಚಂದ್ರನಗರ ಇದೆಲ್ಲ ಫ್ರೆಂಚರ ಕೈಯಲ್ಲಿತ್ತು. ಫ್ರೆಂಚರು ಅಲ್ಲಿಂದ ಜನಮತಗಣನೆಯಾಗಿ ಬಿಟ್ಟು ಹೋಗುವಾಗಲೂ ಅವರು ಒಂದು ಮಾತು ಹೇಳ್ತಾರೆ, ಮುಂದಿನ 50 ವರ್ಷಗಳವರೆಗೆ ಇದು ಭಾರತದ ಅಧೀನದಲ್ಲೇ ಇರುವುದಾದರೆ ಮಾತ್ರ ನಾವು ನಿಮಗೆ ಕೊಡ್ತೇವೆ, ಬೇರೆ ಯಾವುದಾದ್ರೂ ಯುರೋಪಿಯನ್ ಪವರ್ಸ್ ಬಂದರೆ ನಾವು ಪುನಃ ಬರ್ತೇವೆ ಅಂತ. ಅದನ್ನು ಮತ್ತೆ 2015ರಲ್ಲಿ ನಮ್ಮ ಸಂಸತ್ತು ಇಲ್ಲ, ಕಳೆದ 50 ವರ್ಷಗಳಲ್ಲಿ ನಮ್ಮ ಹಿಂದೆ ಇದೆ, ನಮ್ಮ ಕೈಯಲ್ಲಿದೆ ಅಂತೇಳಿ ಕೊಟ್ಟ ಮೇಲೆ ಫ್ರಾನ್ಸ್ ಪಾರ್ಲಿಮೆಂಟ್ ಅದನ್ನು ಓಕೆ ಮಾಡಿದ್ದು. ಈ ವಿಶಾಲ ಇವತ್ತು ನಾವು ಭಾರತ ಅನ್ನುವ ಮ್ಯಾಪ್ ಏನು ನೋಡ್ತೇವೋ, ಈ ಇಡೀ ಮ್ಯಾಪು ಈ ರೀತಿ ರಚನೆಯಾಗಿ ಅದನ್ನು ಹಿಡಿದಿಟ್ಟುಕೊಂಡಿರುವಂಥದ್ದು ಸಂವಿಧಾನ ಅನ್ನೋದು ಗೊತ್ತಿರಬೇಕು. ಈ ಭಾರತೀಯ ಒಕ್ಕೂಟ ಅನ್ನುವುದನ್ನು ರೂಪಿಸಿದ್ದು ಸಂವಿಧಾನ ರಚನೆ ಆದದ್ದು ಎರಡು ಒಟ್ಟೊಟ್ಟಿಗೆ. ಅದು ಪರಸ್ಪರ ಕೋರಿಲೇಟ್ ಆಗಿ ರೂಪಿಸುವಿಕೆ ಮತ್ತು ಸಂವಿಧಾನ ಮತ್ತು ರೂಪಿಸುವಿಕೆ ಒಟ್ಟೊಟ್ಟಾಗಿ ಒಂದು ರಾಜಕೀಯ ನಕಾಶೆ ಅನ್ನೋದು ರೂಪುಗೊಂಡಿತ್ತು ಅನ್ನೋದು ಒಂದು ಅಂಶ. ಎರಡನೆಯದು, ಈ ಸಾಂವಿಧಾನಿಕ ವ್ಯವಸ್ಥೆ ಅನ್ನುವಂಥದ್ದು ಮೊದಲು ಯಾರಿಗೂ ಏನೂ ಸಿಗಲಿಲ್ಲ ಅಂತಲ್ಲ, ಸಿಕ್ಕಿದವರಿಗೆ ಸಿಕ್ಕಿದೆ, ತಗೊಂಡವರು ತಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ಸಾಂವಿಧಾನಿಕ ವ್ಯವಸ್ಥೆ ಅನ್ನೋದು ಎಲ್ಲ ಜನರನ್ನು ಎಲ್ಲರನ್ನೂ ಒಂದು ಏಕಛತ್ರಕ್ಕೆ ತಂದು ಎಲ್ಲರನ್ನೂ ಒಳಗೊಳಿಸುವ ಕೆಲಸವನ್ನು ಮಾಡಿತ್ತು. ನಾವು ಜನಗಣಮನ ಹೇಳ್ತೇವೆ ನೋಡಿ, ಅದರಲ್ಲಿ ಲಾಸ್ಟಿಗೆ ಜಯ ಹೇ ಬರ್ತದೆ. ಅದಕ್ಕೆ ಅದರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಒಂದು ವಿಶೇಷವಾದ ಅಂಶ ಇದೆ. ಏನು ಅಂತೇಳಿದರೆ, ಇದು ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಅಂತ ಬರುವುದು. ಅದು ಕಂಪೋಸಿಷನ್ನಲ್ಲೇ ಒಂದಿದೆ. ಫಸ್ಟಿನದ್ದು ಜಯ ಹೇ ಹೇಗೆ ಅಂದರೆ, ಜಯ ಹೇ ಅಂದರೆ ಆಕಾಶಕ್ಕೆ ಕೇಳಬೇಕು ಅದು ಅಂತ ಆ ಟೋನ್ನಲ್ಲಿ. ಎರಡನೆಯದು ಜಯ ಹೇ ದಿಗಂತ, ಬಾನು ಮತ್ತು ಭೂಮಿ ಸೇರುವ ಜಾಗದ ತನಕ ಆ ಧ್ವನಿ ಸ್ಪ್ರೆಡ್ ಆಗಬೇಕು. ಮೂರನೆಯದು ಜಯ ಹೇ ಅಂದರೆ ಭೂಮಿಯ ಕೆಳಭಾಗಕ್ಕೂ ಕೂಡ ನೀರಿನ ಭಾಗಕ್ಕೂ ಕೂಡ ತಲುಪ, ಜಯ ಹೇ ಜಯ ಹೇ ಜಯ ಹೇ. ಆಮೇಲೆ ಜಯ 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 ಹೇ ಅಂತೇಳಿ, ಅಂದರೆ ಅಲೆಗಳಾಗಿ ಅಪ್ಪಳಿಸಿದ ಹಾಗೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಬೇಕು. ಅಂದರೆ ಸಂವಿಧಾನದ ವ್ಯಾಪ್ತಿ ಅನ್ನುವಂಥದ್ದು ಈ ರೀತಿಯಲ್ಲಿ ಮೇಲೆ ಕೆಳಗೆ ದಿಗಂತಕ್ಕೆ ಮತ್ತು ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿ ಅದರ ನ್ಯಾಯ, ಆಶಯ, ಆಸಕ್ತಿ, ಭಾರತವನ್ನು ಹೇಗೆ ರೂಪಿಸಬೇಕು ಅನ್ನುವ ಪರಿಕಲ್ಪನೆ. ಕಾನ್ಸ್ಟಿಟ್ಯೂಟ್ ಇಂಡಿಯಾ ಅಂತ ಹೇಳೋದು, ಇಂಡಿಯಾ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂತ ಹೇಳಲಿಲ್ಲ, ಭಾರತವನ್ನು ಇನ್ನೂ ಈ ರೀತಿಯಲ್ಲಿ ನಾವು ರೂಪಿಸಬೇಕು ಅಂತ ಹೇಳಿದ್ದು. ಈಗಾಗಲೇ ಆಗಿದೆ ಅಂತ ಹೇಳಿದ್ದಲ್ಲ, ಹೇಗೆ ರೂಪಿಸಬೇಕು ಅನ್ನುವುದರ ಒಂದು ವಿಶಾಲವಾದ ಚಿಂತನೆಯನ್ನು ಮತ್ತು ಅದರ ಆಶಯವನ್ನು ಎಲ್ಲರಿಗೂ ಮುಕ್ತವಾಗಿ ತೆರೆದಿಟ್ಟಂಥದ್ದು ಸಂವಿಧಾನ. ಆ ಕಾರಣದಿಂದ ಇಲ್ಲಿ ಎಲ್ಲರೂ ಬಂದು ಸೇರುವುದಕ್ಕೂ ಕೂಡ ಸಾಧ್ಯವಾಗಿದೆ. ನೋಡಿ, ಇಲ್ಲಿ ತುಂಬ ಜನ ಹೆಣ್ಣು ಮಕ್ಕಳು ಎದುರಿಗೆ ಕಾಣ್ತಾ ಇದ್ದಾರೆ. 1880ರಲ್ಲಿ ಹಂಟರ್ ಕಮಿಷನ್ಗೆ ನಮ್ಮ ಇಲ್ಲಿಯ ಕಾರ್ಕಳದವರೇ ಪಂಡಿತ ರಮಾಬಾಯಿ ಸರಸ್ವತಿಯವರು ಸಾಕ್ಷಿ ಹೇಳಲಿಕ್ಕೆ ಹೋಗ್ತಾರೆ. ಅವರು ಭಾರತದಲ್ಲಿ ಹೆಣ್ಣು ಮಕ್ಕಳಿಗೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ ಇಂಗ್ಲೆಂಡಿಗೆ ಹೋಗಿ ವಿಕ್ಟೋರಿಯಾ ರಾಣಿ ಹತ್ರ ಪರ್ಮಿಷನ್ ಮಾಡಿಸಿಕೊಂಡು ಬರುವ ಪ್ರೋಸೆಸ್ನಲ್ಲಿ ಅವರ ಗಂಡ ಸತ್ತೋಗ್ತಾರೆ, ಅವರ ಮಗಳು ಸತ್ತೋಗ್ತಾರೆ. ಅಷ್ಟೆಲ್ಲರನ್ನು ಕಳ್ಕೊಂಡು ಅವರು ಒಂದು ಮೆಡಿಕಲ್ ಕಾಲೇಜನ್ನು ಹೆಣ್ಣು ಮಕ್ಕಳಿಗೆ ಸ್ಯಾಂಕ್ಷನ್ ಮಾಡಿಸಿಕೊಂಡು ಬರೋದು. ಅದು ಈಗ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಈಗ ಎಲ್ಲ ಅವಕಾಶಗಳು ತಾನಾಗಿಯೇ ಬಂದಿರುವುದರಿಂದ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಈ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ನಾವು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. ಕಾನ್ಸ್ಟಿಟ್ಯೂಟ್ ಇಂಡಿಯಾ ಅದರ ಬಗ್ಗೆ ಬರೀ ಭಾಷಣ ಅಲ್ಲ, ಅದನ್ನು ನಮಗೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಒಂದು ಪ್ರೇರಣೆ ದೊರಕಬೇಕು ಅನ್ನುವ ನೆಲೆಯಲ್ಲಿ ಸಂವಿಧಾನ ದಿನವನ್ನು ಆಚರಿಸ್ತಾ ಇದ್ದೇವೆ. ಈ ಸಂವಿಧಾನ ದಿನಕ್ಕೆ ನೋಡಿ, ನಮ್ಮ ಅಂಬೇಡ್ಕರ್ ಅವರನ್ನು ಎದುರೇ ಕೂರಿಸಿದ್ದೇವೆ. ಅಭಿನವ ಅಂಬೇಡ್ಕರ್ ಅವರು ಇವತ್ತಿದ್ದ ಸಮಾರಂಭಕ್ಕೆ ಸಾಕ್ಷಿಯಾಗಿ ಕೂತಿದ್ದಾರೆ. ಅವರು ಏನೆಲ್ಲ ಮಾಡ್ತಾರೆ ನೋಡುವ ಅಂತೇಳಿ.
ಅದು ಒಂದು ತಾತ್ವಿಕ ಮಹತ್ವವನ್ನು ಹೊಂದಿದೆ. ಈ ಆಶಯವನ್ನು ಈ ಸಮಾರಂಭ ಈಡೇರಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮಗಳು ಮುನ್ನಡೀತವೆ ಅಂತೇಳಿ ಹೇಳಿ ನನ್ನ ಪ್ರಾಸ್ತಾವಿಕವನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ 76ನೇ ವರ್ಷದ ಈ ಭಾರತ ಸಂವಿಧಾನ ದಿನಾಚರಣೆಯನ್ನು ದೀಪ ಬೆಳಗಿಸಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಲಿದ್ದಾರೆ. ಸನ್ಮಾನ್ಯ ಶ್ರೀ ಭವಾನಿ ಶಂಕರ್ ಸರ್, ಗೌರವಾನ್ವಿತ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಬೆಳತಂಗಡಿ ಇವರು. ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವದ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ
1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಭಾರತ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು. ನಾವು ಇಂದು ಭಾರತ ಸಂವಿಧಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಇದರಲ್ಲಿ ಭಾರತ ಸಂವಿಧಾನವು ಮುಖ್ಯವಾಗಿ ಪ್ರಸ್ತಾವನೆಯನ್ನು 13 ಡಿಸೆಂಬರ್ 1946ರಂದು ನಮ್ಮ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾದಂಥ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದಂಥ ಧ್ಯೇಯ ನಿರ್ಣಯದಿಂದ ನಮ್ಮ ಭಾರತ ದೇಶದ ಪ್ರಸ್ತಾವನೆಯನ್ನು ಆರಿಸಿಕೊಳ್ಳಲಾಯಿತು. ಅದು ಭಾರತದ ಜನಗಳಾದ ನಾವು ಎಂದು ಪ್ರಾರಂಭವಾಗುತ್ತದೆ. ಭಾರತದ ಜನಗಳಾದ ನಾವು, ಇದರ ಅರ್ಥ ಭಾರತ ದೇಶದ ಪ್ರಜೆಗಳಾದ ನಾವು, ಭಾರತ ದೇಶದ ಪರಮಾಧಿಕಾರವು ನಮ್ಮ ಬಳಿಯಲ್ಲೇ ಇದೆ, ಅದನ್ನು ನಾವು ಸರಿಯಾಗಿ ಬಳಸಿಕೊಂಡು ಹೋಗಬೇಕು ಎಂಬುದನ್ನು ಹೇಳುತ್ತದೆ. ಮುಂದೆ ಭಾರತ ಸಂವಿಧಾನದ ಸಮಾಜವಾದಿ ಎಂಬ ಪದವು ಎಲ್ಲ ಸಂಪತ್ತು ಸರ್ವಜನರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು ಎಂಬುದನ್ನು ತಿಳಿಸುತ್ತದೆ. ಸೆಕ್ಯುಲರ್ ಎಂಬುದು ತುಂಬ ಮುಖ್ಯವಾದ ಪದ. ಇದು ಎಲ್ಲ ಧರ್ಮಗಳು ಸಮಾನ, ಧರ್ಮದಲ್ಲಿ ಮೇಲು ಕೀಳೆಂಬ ಭೇದ ಭಾವ ಇಲ್ಲ, ಎಲ್ಲ ಧರ್ಮವೂ ಒಂದೇ. ಯಾವುದೇ ಧರ್ಮವಾಗಿರಲಿ ಅದನ್ನು ನನ್ನ ಧರ್ಮ ಮೇಲು ನನ್ನ ಧರ್ಮ ಕೀಳು ಎಂಬುದು ಯಾರೂ ಸಮಾಜದಲ್ಲಿ ಹಂಗಿಸುವ ಹಾಗಿಲ್ಲ. ಇದನ್ನು ನಮ್ಮ ಸಂವಿಧಾನದಲ್ಲಿರುವ ಸೆಕ್ಯುಲರ್ ಎಂಬ ಪದವು ತಿಳಿಸುತ್ತದೆ. ಪ್ರಜಾಸತ್ತಾತ್ಮಕ ಎಂದರೆ ನಮ್ಮ ಸಂವಿಧಾನವು ನಮಗೆ ಕೊಟ್ಟಂಥ ಅಧಿಕಾರ. ಉದಾಹರಣೆಯಾಗಿ ನಮ್ಮ ಭಾರತ ದೇಶದ ಸಂವಿಧಾನವು ತನ್ನ ಪ್ರಜೆಗಳಿಗೆ ಮತ ಚಲಾವಣೆಯ ಅಧಿಕಾರವನ್ನು ಕೊಟ್ಟಿದೆ, ಮೂಲಭೂತ ಹಕ್ಕುಗಳ ಅಧಿಕಾರವನ್ನು ಕೊಟ್ಟಿದೆ, ಶಿಕ್ಷಣದ ಅಧಿಕಾರವನ್ನು ಕೊಟ್ಟಿದೆ. ಈ ಎಲ್ಲ ಅಧಿಕಾರಗಳನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಬೇಕು. ಈಗ ಉದಾಹರಣೆಗೆ ಮತ ಚಲಾವಣೆಯ ಅಧಿಕಾರವನ್ನೇ ತೆಗೆದುಕೊಳ್ಳಿ. ಎಷ್ಟೋ ಹಳ್ಳಿಗಳಲ್ಲಿ ಒಂದು ನನ್ನ ಮತದಿಂದ ಏನಾಗಬಹುದು ಎಂದು ಬಿಡುವವರಿರುತ್ತಾರೆ. ಅದೇ ಒಂದು ಮತವು ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಚುನಾಯಿತನಾಗಿ ಮಾಡುವಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಎಲ್ಲರೂ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ಗಣರಾಜ್ಯ ಎಂಬ ಪದವು ಎಲ್ಲ ನಮ್ಮ ಚುನಾಯಿತರಾದ ಮುಖ್ಯಸ್ಥರ ಮುಖ್ಯತೆ ಬಗ್ಗೆ ತಿಳಿಸುತ್ತದೆ. ಚುನಾಯಿತರಾದವರು ಯಾವ ರೀತಿಯಲ್ಲಿ ತಮ್ಮ ಅಧಿಕಾರವನ್ನು ನಡೆಸಬೇಕು, ಅದು ಯಾರಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ತಮ್ಮ ಅಧಿಕಾರವನ್ನು ನಡೆಸಿ ಭಾರತವನ್ನು ಉನ್ನತೀಕರಣಗೊಳಿಸುವಲ್ಲಿ ತಮ್ಮ ಕಾರ್ಯವನ್ನು ನಡೆಸಬೇಕು ಎಂಬುದನ್ನು ಹೇಳುತ್ತದೆ. ಮತ್ತು ಎಲ್ಲ ಜನರಿಗೆ, ನಮ್ಮ ಭಾರತ ದೇಶವು ಎಲ್ಲ ಜನರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವು ಸಮಾನವಾಗಿ ದೊರೆಯಬೇಕು ಎಂಬ ತತ್ವವನ್ನು ಪ್ರತಿಪಾದಿಸುತ್ತದೆ. ಅದರಲ್ಲಿ ಮುಖ್ಯವಾಗಿ ಅವಕಾಶದ ಸಮಾನತೆ, ಸ್ಥಾನಮಾನ ಸಮಾನತೆ ಮತ್ತು ಪ್ರಾದೇಶಿಕ ಸಮಾನತೆ, ಇವು 3 ತುಂಬ ಮುಖ್ಯವಾದವು. ಅವಕಾಶಗಳ ಸಮಾನತೆಗೆ ಒಂದು ಉದಾಹರಣೆ ನೋಡ್ಬೋದು. ನಮ್ಮನ್ನು ಮೊದಲು ಬ್ರಿಟಿಷರು ಆಡಳಿತ ಮಾಡ್ತಿದ್ರು. ಆವಾಗ ನಾವು ನೋಡ್ಬೋದಿತ್ತು, ಬ್ರಿಟಿಷರ ಆಡಳಿತ ಮಾಡುವಾಗಲೂ ಕೂಡ ನಮ್ಮ ಭಾರತದಲ್ಲಿ ಚುನಾವಣೆ ನಡೆಸ್ತಿದ್ರು ಬ್ರಿಟಿಷರು ಕೂಡ. ಆದರೆ ಅವರು ಯಾವ ರೀತಿ ಚುನಾವಣೆ ನಡೆಸ್ತಿದ್ರು? ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಿಗೆ ಮತ್ತು ಆರ್ಥಿಕವಾಗಿ ಉನ್ನತೀಕರಣ ಹೊಂದಿದ ವ್ಯಕ್ತಿಗಳಿಗೆ ಮಾತ್ರ ಮತ ಚುನಾವಣೆಯ ಅಧಿಕಾರವನ್ನು ಕೊಟ್ಟಿದ್ದರು. ನಮ್ಮಂಥ ಹಳ್ಳಿಗಳ ಬಡ ಜನರಿಗೆ ಎಲ್ಲ ಚಲಾಯಿಸುವಂಥ ಅಧಿಕಾರ ಇರಲಿಲ್ಲ. ಆದರೆ ಈ ನಮ್ಮ ಭಾರತವು ಸ್ವತಂತ್ರಗೊಂಡ ನಂತರ ನಮ್ಮ ಭಾರತ ಸಂವಿಧಾನವು ಎಲ್ಲರಿಗೂ 18 ವರ್ಷ ಮೇಲ್ಪಟ್ಟ ತನ್ನ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಮತ ಚುನಾವಣೆಯ ಅಧಿಕಾರವನ್ನು ನೀಡಿದೆ. ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಳಬೇಕು. ಸ್ಥಾನಮಾನಗಳ ಸಮಾನತೆ, ಇದರಲ್ಲಿ ನಾವು ನೋಡೋದಾದರೆ ನಾವು ಭಾರತ ಸ್ವತಂತ್ರಗೊಂಡ ತಕ್ಷಣವೇ ನಮ್ಮ ಭಾರತದಲ್ಲಿ ನೋಡ್ಬೋದಿತ್ತು, ಮಹಿಳೆಯರು ಸಮಾಜದಲ್ಲಿ ಅತಿ ಕಡಿಮೆಯಾಗಿ ನಾವು ಕಾಣ್ಬೋದಿತ್ತು. 100ರಲ್ಲಿ 10% ಮಹಿಳೆಯರು ಕೂಡ ಭಾರತದಲ್ಲಿ ಸಮಾಜದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು, ಇಲ್ಲೇ ಸ್ಟೇಜಲ್ಲಿ ಕೂಡ ನಾವು ನೋಡ್ಬೋದು, ಇಂತಿಷ್ಟು ನಮ್ಮ ಹೈಕೋರ್ಟ್ನಲ್ಲಿ ಆಗ್ಬೋದು, ಸುಪ್ರೀಂ ಕೋರ್ಟ್ ಎಲ್ಲ ಸ್ಥಳಗಳಿಗೂ ಕೂಡ ಮಹಿಳೆಯರಿಗಾಗಿಯೇ ಇಂತಿಷ್ಟು ಸ್ಥಾನಮಾನಗಳನ್ನು ರಿಸರ್ವೇಷನ್ ಮಾಡಿಟ್ಟಿರ್ತಾರೆ. ಅದಕ್ಕೆ ಆ ಸ್ಥಾನಗಳಿಗೆ ಮಹಿಳೆಯರೇ ತಮ್ಮ ಅಧಿಕಾರವನ್ನು ಅಲ್ಲಿ ನಡೆಸಬೇಕು. ಮುಂದೆ ಸಾಮಾಜಿಕ ನ್ಯಾಯ, ನಮ್ಮ ಸಾಮಾಜಿಕ ನ್ಯಾಯದಿಂದ ಸಮಾಜದಲ್ಲಿ ಮೊದಲು ಎಷ್ಟೋ ಜನ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗ್ತಿದ್ರು. ಈಗ ಆ ರೀತಿ ಜನಗಳನ್ನು ನಾವು ನೋಡಲಿಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಮೊದಲು ಭಾರತ ಸ್ವತಂತ್ರಗೊಂಡಾಗ ಶಿಕ್ಷಣದ
ಶಿಕ್ಷಣದ ಮಹತ್ವ ಹಳ್ಳಿಯ ಜನರಿಗೆ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಸಿಟಿಗಳಲ್ಲಿ ಮಾತ್ರ ಶಿಕ್ಷಣದ ಮಹತ್ವ ಇನ್ನಿತರ ನಮ್ಮ ಭಾರತ ದೇಶ ಸಂವಿಧಾನ ನಮಗೆ ಕೊಟ್ಟಂಥ ಸೌಲಭ್ಯವನ್ನು ಬಳಸ್ಕೊಳ್ತಿದ್ರು. ಆದರೆ ಹಳ್ಳಿಯ ಜನರಿಗೆ ಅದು ಗೊತ್ತಿರಲಿಲ್ಲ. ಅವರು ನಮ್ಮ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದರು. ಅಂಥವರಿಗೆ ನಮ್ಮ ಈ ಸಾಮಾಜಿಕ ನ್ಯಾಯವು ವಂಚಿತರಾದವರನ್ನು ಗುರುತಿಸಿ ಅಲ್ಲಿಗೆ ಶಾಲೆಗಳನ್ನು ನಿರ್ಮಿಸುವುದು, ಅವರಿಗೆ ಶಿಕ್ಷಣದ ಮಹತ್ವವನ್ನು ಕೊಡುವ ಮೂಲಕ ಎಲ್ಲರಿಗೂ ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರನ್ನು ಸಾಮಾಜಿಕ ನ್ಯಾಯವನ್ನು ನೀಡಿ ಉನ್ನತೀಕರಿಸುತ್ತಿದೆ. ಮುಂದೆ ನಾವು ಅಂಬೇಡ್ಕರ್ ಅವರು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ತುಂಬ ಪ್ರತಿಪಾದಿಸುತ್ತಿದ್ದರು. ಅಂಬೇಡ್ಕರ್ ಅವರ ತತ್ವದಲ್ಲಿ ಸಾಮಾಜಿಕ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಭಾವನೆಗೆ ತುಂಬ ಅವರು ಮುಖ್ಯತೆಯನ್ನು ನೀಡಿದರು. ಭ್ರಾತೃತ್ವ ಭಾವನೆಗೆ ಮುಖ್ಯತೆಯನ್ನು ನೀಡಿದ್ದು ಯಾಕಂದರೆ ಎಲ್ಲರೂ ಭ್ರಾತೃತ್ವ ಭಾವನೆ ಅಂದರೆ ಸಹೋದರತಾ ಭಾವನೆ ಇದ್ದರೆ ನಾವು ಸಮಾನತೆಯನ್ನು ಕಾಣಬಹುದು, ಸ್ವಾತಂತ್ರ್ಯವನ್ನು ಕಾಣಬಹುದು, ಶಾಂತಿಯನ್ನು ಕಾಣಬಹುದು. ಎಲ್ಲ ರೀತಿಯಲ್ಲಿ ನಾವು ಸಹಯೋಗದಿಂದ ನಮ್ಮ ಜೀವನ ನಡೆಸಿಕೊಳ್ಳಬಹುದು, ಉನ್ನತವಾದ ನಮ್ಮ ಭಾರತವನ್ನು ಉನ್ನತೀಕರಣಗೊಳಿಸ್ಬೋದು ಎಂಬುದು ಅವರ ನೆಲೆ ಇತ್ತು. ಉದಾಹರಣೆಯಾಗಿ ಈಗ ನಾವಿಲ್ಲಿ ಎಲ್ಲರೂ ಸೇರಿದ್ದೇವೆ. ನಾವು ಭ್ರಾತೃತ್ವ ಭಾವನೆ, ಸಹೋದರತಾ ಭಾವನೆ ಇದ್ದಾಗ ಮಾತ್ರ ಎಲ್ಲರೂ ಸಂಘಟಿತವಾಗಲು ಕಾರಣ. ಅದಿಲ್ಲದೆ ಅವನೇ ಬೇರೆ ನಾನೇ ಬೇರೆ ಅಂತ ಜಗಳ ಮಾಡಿಕೊಂಡಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಅದರಿಂದ ದ್ವೇಷವನ್ನು ಬಿಟ್ಟು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಭ್ರಾತೃತ್ವ ಭಾವನೆಯನ್ನು ತುಂಬ ಮುಖ್ಯತೆಯನ್ನು ನೀಡಿದರು ಅಂಬೇಡ್ಕರ್ ಅವರು. ಮುಂದೆ ನಮ್ಮ ಸಂವಿಧಾನ ಪ್ರಸ್ತಾವನೆಯು ಚಿಂತಿಸುವುದು ಮತ್ತು ಚಿಂತಿಸಿದ ನಮ್ಮ ತೀರ್ಮಾನವನ್ನು ಅಭಿವ್ಯಕ್ತಪಡಿಸಲು ನಮಗೆ ಸ್ವಾತಂತ್ರ್ಯವನ್ನು ನೀಡಿದೆ. ಅದಕ್ಕೆ ನಾವು ಚಿಂತಿಸಬಹುದು, ಏನನ್ನು ಬೇಕಾದರೂ ಚಿಂತಿಸಬಹುದು. ಆದರೆ ಚಿಂತಿಸಿದ ಚಿಂತನೆಯನ್ನು ಅಭಿವ್ಯಕ್ತಪಡಿಸುವಾಗ ನಮ್ಮಲ್ಲಿ ಒಳ್ಳೆಯ ಗುಣಗಳಿರಬೇಕು. ಈಗ ನಾವು ಚಿಂತಿಸಬಹುದು, ಈ ಒಂದು ರಾಷ್ಟ್ರದ ಏಳಿಗೆಗಾಗಿ, ರಾಜ್ಯದ ಏಳಿಗೆಗಾಗಿ, ಗ್ರಾಮದ ಏಳಿಗೆಗಾಗಿ, ಯಾವುದೇ ರೀತಿಯ ಏಳಿಗೆಗಾಗಿ, ಒಳ್ಳೆಯ ಕೆಲಸಗಳಿಗಾಗಿ ನಾವು ಚಿಂತಿಸಬಹುದು. ಅದನ್ನು ಚಿಂತಿಸೋದನ್ನು ಅಭಿವ್ಯಕ್ತಪಡಿಸಬಹುದು. ಅದರ ಬದಲು ಕೆಟ್ಟದಾದ ಯೋಚನೆಗಳನ್ನು ಮಾಡಬಾರ್ದು. ಆ ರೀತಿ ಚಿಂತನೆಗಳಿಗೆ ಅಭಿವ್ಯಕ್ತಪಡಿಸಲು ನಮ್ಮ ಭಾರತ ಸಂವಿಧಾನವು ಅಧಿಕಾರವನ್ನು ನೀಡಿಲ್ಲ. ಆ ರೀತಿ ಯಾರಾದರೂ ಮಾಡಿದಲ್ಲಿ ಅವರಿಗೆ ತಕ್ಕದಾದಂಥ ಶಿಕ್ಷೆಯನ್ನು ಕೂಡ ನಮ್ಮ ಭಾರತ ಸರ್ಕಾರವು ನೀಡ್ತದೆ. ಮುಂದೆ ವ್ಯಕ್ತಿಗಣತೆ ಮತ್ತು ರಾಷ್ಟ್ರದ ಏಕತೆ, ಇದು ಮುಖ್ಯವಾದದ್ದು. ವ್ಯಕ್ತಿಗಣತೆ, ಎಲ್ಲರಿಗೂ ಸಮಾಜದಲ್ಲಿ ಅವರದೇ ಆದಂಥ ವ್ಯಕ್ತಿಗಣತೆ ಇರುತ್ತದೆ. ಈಗ ನಾನು ಇಲ್ಲಿ ಯಾರೇ ಆಗಿರಲಿ, ಅವರಿಗೆ ಆದಂಥ ವ್ಯಕ್ತಿಗಣತೆ ಇರುತ್ತದೆ. ಅದನ್ನು ಸಮಾಜಕ್ಕೆ ಕಿತ್ತು ಹಾಕುವ ಅಧಿಕಾರ ಇಲ್ಲ. ಎಲ್ಲರೂ ಸಮಾಜದಲ್ಲಿ ಸಮಾನರು ಎಂಬುದು ಬಹುಮುಖ್ಯವಾದದ್ದು. ಮುಂದೆ ರಾಷ್ಟ್ರದ ಏಕತೆ, ನಮ್ಮ ಭಾರತ ದೇಶವು ಸರ್ವಧರ್ಮಗಳನ್ನು ಹೊಂದಿದಂಥ ರಾಷ್ಟ್ರ ಅಂತ ನಾನು ಆಗಲೇ ಹೇಳಿದೆ. ಅದರಲ್ಲಿ ಎಲ್ಲ ಧರ್ಮಗಳನ್ನು ಹೊಂದಿದಂಥ ರಾಷ್ಟ್ರದಲ್ಲಿ ಏಕತೆಯನ್ನು ಕಾಣುವುದು ತುಂಬ ಕಷ್ಟವಾಗುತ್ತದೆ. ಅದರಲ್ಲಿ ನನ್ನ ಧರ್ಮ ಮೇಲೆ ನಿನ್ನ ಧರ್ಮ ಕೀಳು, ಈ ರೀತಿಯ ಭೇದ ಭಾವವನ್ನು ನಾವು ಕಾಣ್ಬೋದು. ಅದನ್ನು ಹೋಗಲಾಡಿಸಲಿಕ್ಕೆ ಗಣರಾಜ್ಯೋತ್ಸವ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಮಹಾತ್ಮ ಗಾಂಧಿಯವರ ಜಯಂತಿ, ಇನ್ನಿತರ ರಾಷ್ಟ್ರಗೀತೆಗಳು ಕೂಡ ನಮಗೆ ಸಹಕರಿಸುತ್ತವೆ. ಇವುಗಳ ಮೂಲಕ ನಾವು ನಮ್ಮ ಭಾರತ ರಾಷ್ಟ್ರದಲ್ಲಿ ಏಕತೆಯನ್ನು ಕಾಣಬಹುದು. ಈ ನಮ್ಮ ಭಾರತ ಸಂವಿಧಾನವನ್ನು ನಾವು ಬಳಸಿಕೊಂಡು ಅದು ನಮ್ಮ ಏಳಿಗೆಗಾಗಿ ಕೆಲಸವನ್ನು ಮಾಡುತ್ತಿದೆ. ನಾವು ಭಾರತದ ಸಂವಿಧಾನವು ನಮ್ಮನ್ನು ರಕ್ಷಿಸುತ್ತದೆ, ನಾವು ಭಾರತದ ಸಂವಿಧಾನವನ್ನು ರಕ್ಷಿಸಬೇಕು ಎಂದು ಹೇಳಿ ನನ್ನ ಈ ಚಿಕ್ಕ ಭಾಷಣಕ್ಕೆ ಚೊಕ್ಕದಾಗಿ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹಿರಿಯ ಅಧಿಕಾರಿಗಳೇ, ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ಎಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತೊಂದು ಸಂವಿಧಾನ ಜಾಥಾದ ಒಂದು ವಿಶೇಷ ಅನುಭವವನ್ನು ನೀಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ನಿರೂಪಕರು ಚೊಕ್ಕಾಡಿ ಸರ್ ಮತ್ತು ಒಬ್ಬ ವಿದ್ಯಾರ್ಥಿ ಸಂವಿಧಾನ ದಿನದ ಮಹತ್ವವನ್ನು ಈಗಾಗಲೇ ಹೇಳಿದ್ದಾರೆ ನಿಮಗೆ. ಈ ಮೂವರು ಮಾತನಾಡಿದ ನಂತರ ನಾನು ಏನು ಮಾತಾಡಬೇಕು ಅನ್ನೋದು ಈಗ ನನಗೆ ಒಂದು ಪ್ರಶ್ನೆ ಆಗಿದೆ. ರಾಜ್ಯಶಾಸ್ತ್ರ ವಿದ್ಯಾರ್ಥಿಯಾಗಿ ನನ್ನ ಓದಿನ ಮಿತಿಯಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಭಾರತದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವೈವಿಧ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ದೇಶದ ಆಳ್ವಿಕೆಗೆ ಒಂದು ಮಾರ್ಗಸೂಚಿಯನ್ನು ಮತ್ತು ಒಂದು ಚೌಕಟ್ಟನ್ನು ನೀಡಿದಂತಹ
ನಮ್ಮ ಸಂವಿಧಾನ ಈ ಪ್ರಪಂಚದ ಎಲ್ಲ ಸಂವಿಧಾನಗಳಿಗಿಂತ ವಿಶಿಷ್ಟವಾದದ್ದು ಅಂತ ಹೇಳ್ಬೋದು. ಲಿಖಿತ ರೂಪದಲ್ಲಿರುವ ಈ ಸಂವಿಧಾನ ನಮ್ಮ ಎಲ್ಲ ಭಿನ್ನತೆಗಳನ್ನು, ವೈರುಧ್ಯಗಳನ್ನು ಒಪ್ಪುವ ಮತ್ತು ಗೌರವಿಸುವ ಮತ್ತು ಅದರ ಜೊತೆಗೆ ಬದುಕನ್ನು ಕಟ್ಟಿಕೊಡುವ ಒಂದು ಮಹತ್ತರ ಯೋಜನೆ. ನಾವು ಭಾರತದ ಸಂವಿಧಾನದ ಚರಿತ್ರೆಯನ್ನು ಅವಲೋಕಿಸಿದಾಗ 4 ಪ್ರಮುಖ ಸಂದರ್ಭಗಳು ನಮಗೆ ಮುಖ್ಯ ಆಗ್ತದೆ. ಒಂದು, ವಸಾಹತುಶಾಹಿ ಆಡಳಿತದಲ್ಲಿ, ಬ್ರಿಟಿಷ್ ವಸಾಹತುಶಾಹಿ ಆಡಳಿತದಲ್ಲಿ ಕಾಲಕಾಲಕ್ಕೆ ಬಂದಂತಹ ಶಾಸನಗಳು, ಮುಂದೆ ಕಾನೂನುಗಳ ಈ ಶಾಸನಗಳು ಸಂವಿಧಾನವನ್ನು ರೂಪಿಸಲಿಕ್ಕೆ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ಎರಡನೆಯ ಸಂದರ್ಭ, ಸ್ವಾತಂತ್ರ್ಯ ಕಾಲಘಟ್ಟದಲ್ಲಿ ರಾಷ್ಟ್ರೀಯ ಹೋರಾಟ ಮತ್ತು ಈ ರಾಷ್ಟ್ರೀಯ ಹೋರಾಟದಲ್ಲಿ ವ್ಯಕ್ತಗೊಂಡಂತಹ ಆಶೋತ್ತರಗಳು. ಈ ಆಶೋತ್ತರಗಳು ನಮ್ಮ ಸಂವಿಧಾನವನ್ನು ರೂಪಿಸಲಿಕ್ಕೆ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಮೂರನೆಯದು, ಸಂವಿಧಾನ ರಚನಾ ಸಮಿತಿ ಸಭೆಯ ಚರ್ಚೆಗಳು, ಕಲಾಪಗಳು ಮತ್ತು ಇದರಲ್ಲಿ ವ್ಯಕ್ತಗೊಂಡಂತಹ ಆಶಯಗಳು. ಈ ಆಶಯಗಳು ನಮ್ಮ ಸಂವಿಧಾನವನ್ನು ರೂಪಿಸಿದೆ. ನಾಲ್ಕನೆಯದು, ಸ್ವಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ತನ್ನ ಕಾಲಕಾಲಕ್ಕೆ ನೀಡಿದಂತಹ ಐತಿಹಾಸಿಕ ತೀರ್ಪಿನಲ್ಲಿ ನಮ್ಮ ಸಂವಿಧಾನದ ಮಹತ್ವ, ಸಂವಿಧಾನದ ಮೌಲ್ಯ ಮತ್ತು ಆಶಯಗಳು ವ್ಯಕ್ತಗೊಳ್ತಾ ಹೋಗ್ತದೆ. ಈ 4 ಸಂದರ್ಭಗಳು ಕೂಡ ಸಂವಿಧಾನವನ್ನು ರೂಪಿಸಲು ಮಹತ್ವದ ಪಾತ್ರವನ್ನು ವಹಿಸಿದೆ. ಅಷ್ಟೇ ಅಲ್ಲದೆ ಈ 4 ಸಂದರ್ಭಗಳು 4 ವಿಭಿನ್ನ ಮೌಲ್ಯಗಳನ್ನು ನಮಗೆ ನೀಡ್ತದೆ. ಪ್ರಜಾತಂತ್ರದ ಪರಿಕಲ್ಪನೆಯನ್ನು, ಸಂಯುಕ್ತ ಪದ್ಧತಿಯನ್ನು, ಸೆಕ್ಯುಲರ್ ಚಿಂತನೆಗಳನ್ನು ಮತ್ತು ಸಾಮಾಜಿಕ ನ್ಯಾಯದಂತಹ ವಿಶೇಷ ಮಹತ್ವದ ಐಡಿಯಾಸ್ಗಳನ್ನು ನಮಗೆ ನೀಡ್ತದೆ. ನಾವು ಸಂವಿಧಾನ ರಚನಾ ಸಮಿತಿ ಸಭೆಯ ಕಲಾಪಗಳನ್ನು ನೋಡಿದರೆ ಸಂವಿಧಾನ ಹೇಗೆ ರೂಪುಗೊಂಡಿತು ಅಥವಾ ಸಂವಿಧಾನ ಒಂದು ಯಾಕೆ ಮಹತ್ವದ್ದಾಗಿದೆ ಅನ್ನೋದನ್ನು ತಿಳಿಸಿಕೊಡ್ತದೆ. ಇಡೀ ಸಂವಿಧಾನದ ಸೊಬಗು ನಮ್ಮ ಸಂವಿಧಾನ ರಚನಾ ಸಮಿತಿ ಸಭೆಯ ಕಲಾಪಗಳಲ್ಲಿ ಇದೆ. ಒಂದು 300ಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಂತಹ ಈ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಸಾಕಷ್ಟು ಜನ ಪರಿಣಿತರಿದ್ದರು. ಕಾನೂನು ತಜ್ಞರು ಮಾತ್ರ ಅಲ್ಲದೆ ಬೇರೆ ಬೇರೆ ವಿಭಿನ್ನ ಚಿಂತನೆಗಳನ್ನು ಹೊಂದಿದಂತಹ, ವಿಭಿನ್ನ ಕ್ಷೇತ್ರಗಳಿಂದ ಬಂದಿರುವಂತಹ ಸದಸ್ಯರುಗಳು ಈ ಸಂವಿಧಾನ ರಚನಾ ಸಮಿತಿ ಸಭೆಯಲ್ಲಿ ಇದ್ದರು. 1946ರ ಕಾಲಘಟ್ಟದಲ್ಲಿ 300ಕ್ಕೂ ಹೆಚ್ಚು ಸದಸ್ಯರು ಒಂದು ಕಡೆ ಸೇರಿ ಚರ್ಚೆಗಳನ್ನು ಮಾಡುವಾಗ ನಡೆಸಿದಂತಹ ಮೊದಲ ನಿರ್ಧಾರ ಏನು ಅಂತ ಹೇಳಿದರೆ, ಬಹುಮತದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಅಥವಾ ಬಹುಮತದ ನಿರ್ಣಯಗಳನ್ನು ಕೈಗೊಳ್ಳದೆ ನಾವೆಲ್ಲರೂ ಒಮ್ಮತದ ನಿರ್ಧಾರಗಳನ್ನು ಕೈಗೊಂಡು ಪ್ರತಿಯೊಂದು ಪ್ರಸ್ತಾವನೆಯನ್ನು ಪರಿಶೀಲಿಸಬೇಕು ಅನ್ನುವಂತಹ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ತಾರೆ. ಅದರಂತೆ ಪ್ರತಿಯೊಂದು ಪ್ರಸ್ತಾವನೆಗಳು ಬಂದಾಗ ಅದಕ್ಕೆ ವಿರೋಧಗಳು ವ್ಯಕ್ತವಾದಾಗ ಆ ವಿರೋಧಗಳನ್ನು ಕಡೆಗಣಿಸದೆ ಅದನ್ನು ಮರುಪರಿಶೀಲಿಸಿ ಚರ್ಚೆಗಳನ್ನು ನಡೆಸಿ ಇತರ ಸಂವಿಧಾನದ ಐಡಿಯಾಸ್ಗಳನ್ನು ನೋಡಿಕೊಂಡು ಹಲವಾರು ಚರ್ಚೆಗಳನ್ನು ನಡೆಸಿ ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳುವಂತಹ ಪ್ರಯತ್ನವನ್ನು ಈ ಸಂವಿಧಾನ ರಚನಾ ಸಮಿತಿ ಸಭೆ ಮಾಡ್ತದೆ. ಒಂದು ಅಸಮಾನ ಸಮಾಜದಲ್ಲಿ ಇರುವಂತಹ ಎಲ್ಲ ಭಿನ್ನತೆಗಳನ್ನು ಒಪ್ಪುವ, ಗೌರವಿಸುವ ಮತ್ತು ಅದರ ಜೊತೆಗೆ ಒಂದು ಬದುಕನ್ನು ಕಟ್ಟುವ ಒಂದು ಪ್ರಯತ್ನವನ್ನು ಈ ಸಂವಿಧಾನ ರಚನಾ ಸಮಿತಿ ಸಭೆ ಮಾಡ್ತದೆ. ಹಾಗಾಗಿ ಸಾಕಷ್ಟು ದೀರ್ಘವಾದಂತಹ ಮತ್ತು ವಿಸ್ತಾರವಾದಂತಹ ಲಿಖಿತ ಸಂವಿಧಾನವನ್ನು ನಾವು ಹೊಂದಿದ್ದೇವೆ. ಸಂವಿಧಾನ ರಚನಾ ಸಮಿತಿಯ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಇದರಲ್ಲಿ 15 ಮಹಿಳಾ ಸದಸ್ಯರಿದ್ದರು. ಈ 15 ಮಂದಿ ಕೂಡ ಬೇರೆ ಬೇರೆ ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಯಿಂದ ಬಂದವರಾಗಿದ್ದರು. ಬಾಲ್ಯ ವಿವಾಹ ಮತ್ತು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದವರು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಎದುರಿಸಿದವರು ಈ ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿದ್ದರು. ಹಾಗಾಗಿ ನಾವಿವತ್ತು ಒಂದು ಮಹತ್ವಪೂರ್ಣವಾದ ಸಂವಿಧಾನವನ್ನು
ಇವತ್ತು ಹೊಂದಿದ್ದೇವೆ. ಸಂವಿಧಾನದ ಪೀಠಿಕೆಯ ಬಗ್ಗೆ ವಿದ್ಯಾರ್ಥಿಗಳು ಈಗಾಗಲೇ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ವ್ಯಕ್ತವಾಗುವಂತಹ ಪ್ರತಿಯೊಂದು ಅಕ್ಷರಗಳು ಕೂಡ ನಮ್ಮ ಸಂವಿಧಾನದ ಮಹತ್ವವನ್ನು ತಿಳಿಸ್ತದೆ. ಕಾಲ ಬದಲಾದರೂ, ಸನ್ನಿವೇಶಗಳು ಬದಲಾದರೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ಮರು ವ್ಯಾಖ್ಯಾನದೊಂದಿಗೆ ನಮ್ಮ ಸಂವಿಧಾನದ ಮೌಲ್ಯಗಳು, ಆಶಯಗಳು ಯಾವತ್ತೂ ನಮ್ಮ ಜೊತೆಗಿರ್ತದೆ. ಒಂದು ವಿಭಿನ್ನ ಸಮಾಜದಲ್ಲಿ ಸಮಾನತೆಯನ್ನು, ಸಮತೆಯನ್ನು ಸಾಧಿಸುವ ಮತ್ತು ಸಾಮಾಜಿಕ ನ್ಯಾಯವನ್ನು ಪಡೆಯುವಂತಹ ಒಂದು ಒಳ್ಳೆಯ ಅವಕಾಶವನ್ನು ಈ ಸಂವಿಧಾನ ನಮಗೆ ನೀಡಿದೆ. ಈ ಸಂವಿಧಾನದ ಆಶಯಗಳನ್ನು ಇನ್ನೂ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ಮಹತ್ತರ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊಂದಿದ್ದೇವೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಭಾರತ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ತಾಲೂಕಿನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾದಂತಹ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳು ವೇದಿಕೆಗೆ ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೇನೆ. ಪ್ರಾರಂಭದಲ್ಲಿ ತಾಲೂಕಿನ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂವಿಧಾನದ ಕುರಿತಾದ ಫೋಟೋಗ್ರಾಫಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ಈ ಸ್ಪರ್ಧೆಯಲ್ಲಿ 3 ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಅವರು ವೇದಿಕೆಗೆ ಬರಬೇಕು. ಮೊದಲನೆಯದಾಗಿ ತ್ರಿಷನ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ, ತೃತೀಯ BCom, ಇವರು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ವೇದಿಕೆಗೆ ಬಂದು ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ತಾ ಇದ್ದೇನೆ. ನಂತರ ಕೀರ್ತನ, ಇವರು ತಯಾರಿರಬೇಕು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುಂಜಾಲ್ಕಟ್ಟೆ, ಇವರು ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ನಂತರ ಸಂತೋಷ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೆಲಂತಬೆಟ್ಟು ಬೆಳ್ತಂಗಡಿ, ಇವರು ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಬಹುಮಾನ ಪಡೆದ 3 ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತಿಥಿ ಅಭ್ಯಾಗತರು ವಿಜೇತರನ್ನು ಸನ್ಮಾನಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಮಾಸ್ಟರ್ ತ್ರಿಷನ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ. ಕುಮಾರಿ ಕೀರ್ತನ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪುಂಜಾಲಕಟ್ಟೆಯ ಇಲ್ಲಿನ ದ್ವಿತೀಯ BA ವಿದ್ಯಾರ್ಥಿನಿ. ಅದೇ ರೀತಿ ತೃತೀಯ ಬಹುಮಾನವನ್ನು ಮಾಸ್ಟರ್ ಸಂತೋಷ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ ಇಲ್ಲಿನ ತೃತೀಯ BA ವಿದ್ಯಾರ್ಥಿ, ಇವರುಗಳು ಪಡ್ಕೊಂಡಿದ್ದಾರೆ. ತೃತೀಯ ಮಾಸ್ಟರ್ ಸಂತೋಷ್. ಹಾಗೂ ಸನ್ಮಾನಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಂತರ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ. ವೀರೇಶ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಡಾಜೆ, ಇವರ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರುತ್ತೇನೆ. ನಂತರ ಪ್ರದೀಪ, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿ, ಇವರು ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಇದ್ದರೆ ಶಿಕ್ಷಕರು ವೇದಿಕೆಗೆ ಆಗಮಿಸಿ ವಿದ್ಯಾರ್ಥಿಗಳ ಬಹುಮಾನವನ್ನು ಪಡೆಯಬೇಕಾಗಿ ಕೋರುತ್ತೇನೆ. ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿಯ ಶಿಕ್ಷಕರು ಯಾರಾದರೂ ಇದ್ದಲ್ಲಿ.
ಕೋರ್ತೇನೆ. ಪ್ರಥಮ ವೀರೇಶ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಡಾಜೆ, ಪ್ರದೀಪ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿ ದ್ವಿತೀಯ ಬಹುಮಾನ, ದ್ವಿತೀಯ ಬಹುಮಾನ ಪಡೆದಂತಹ ಪ್ರದೀಪ ಶಾಲೆಯ ಶಿಕ್ಷಕರು ಬಹುಮಾನವನ್ನು ಪಡಿತಾ ಇದ್ದಾರೆ. ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ವಿತರಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ನಂತರ ತಾಲೂಕಿನ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾದಂತಹ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ 3 ಸ್ಥಾನವನ್ನು ವಿದ್ಯಾರ್ಥಿಗಳು ಪಡೆದಿದ್ದಾರೆ. ವಸತಿ ಶಾಲೆ ಮಚ್ಚಿನ ಇವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಧನುಷ್ JUPS ಅಂಡಿಂಜೆ ಶಾಲೆಯ ವಿದ್ಯಾರ್ಥಿ ದ್ವಿತೀಯ ಬಹುಮಾನವನ್ನು ಪಡೆದಿರ್ತಾರೆ. ಸ್ವಾತಿ ಕೆ ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿ ಇಲ್ಲಿನ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತ ಮಕ್ಕಳಿದ್ದರೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೊಸಂಗಡಿ ಶಾಲೆಯ ವಿದ್ಯಾರ್ಥಿನಿ ಸ್ವಾತಿ ಕೆ ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಎಲ್ಲರೂ ಕರತಾಡದ ಮೂಲಕ ವಿದ್ಯಾರ್ಥಿಯನ್ನು ಅಭಿನಂದಿಸಬೇಕಾಗಿ ಕೋರ್ತಾ ಇದ್ದೇನೆ. ತೃತೀಯ ಬಹುಮಾನ ಚಿತ್ರಕಲಾ ಸ್ಪರ್ಧೆ ಇಂದಿರಾ ಗಾಂಧಿ ವಸತಿ ಶಾಲೆ ಹೊಸಂಗಡಿ ಇವರಿಗೆ ವೇದಿಕೆಯಲ್ಲಿರುವ ಗಣ್ಯರು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಬಹುಮಾನವನ್ನು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣವನ್ನು ನೆರವೇರಿಸಿದಂತಹ ಶ್ರೀಮತಿ ನಯನಾ ಕೃಷ್ಣಾಪುರ ಇವರಿಗೆ ತಾಲೂಕು ಆಡಳಿತದಿಂದ ಸನ್ಮಾನ. ಶ್ರೀಮತಿ ನಯನಾ ಕೃಷ್ಣಾಪುರ ಇವರು ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇವರು ಅತಿಥಿಗಳಲ್ಲಾದಂತಹ ಇವರು ಸಂತೋಷ್. ಆಡಳಿತದಿಂದ ನಡೆಯಲ್ಪಡುತ್ತಿರುವ ಸಂವಿಧಾನ ದಿನಾಚರಣೆಯ ವೇದಿಕೆಯಲ್ಲಿರತಕ್ಕಂಥ ಈ ಸಮಾರಂಭವನ್ನು ಉದ್ಘಾಟಿಸಿದಂಥ ಶ್ರೀಯುತ ತಾಲೂಕು ಪಂಚಾಯತ್ ಇ ಆದ ಶ್ರೀ ಭವಾನಿಶಂಕರ್ ಅವರೇ ಹಾಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಪತ್ರಕರ್ತರ ಮಿತ್ರರೇ, ಮೊದಲಿಗೆ ತಮ್ಮೆಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ನಾವಿವತ್ತು ಒಂದೇ ಸೂರಿನಡಿ ಒಟ್ಟಿಗೆ ಸಹೋದರತೆಯಿಂದ ಇಲ್ಲಿ ಮಾತಾಡ್ತೇವೆ ಅಂತ ಹೇಳೋದಕ್ಕೆ ಮೂಲ ಕಾರಣ ನಮ್ಮ ಸಂವಿಧಾನ.
ಸಂವಿಧಾನ ಬರುವ ಪೂರ್ವದಲ್ಲಿ ನಮ್ಮ ಪೂರ್ವಜರು ಏನೆಲ್ಲ ಅನುಭವಗಳನ್ನು, ಕಠಿಣ ದಿನಗಳನ್ನು ಅನುಭವಿಸಿದ್ದಾರೆ ಅಂಥೇಳಿ ಈಗಿನ ಕಾಲಘಟ್ಟದ ಜನರಿಗೆ ತಿಳಿದಿಲ್ಲ. ಇದಕ್ಕಾಗಿ ನಾನು ಹೇಳ್ತೇನೆ, ನಮ್ಮ ಸಂವಿಧಾನ ಜಾರಿಯಾಗುವ ಹಿಂದಿನ ದಿನಗಳ ಕಾಲಘಟ್ಟಗಳ ಚಿತ್ರಣಗಳು ಕೆಲವು ಪುಸ್ತಕಗಳಲ್ಲಿ ಉಲ್ಲೇಖಿತವಾಗಿದೆ. ಅದನ್ನು ನಾವು ತಿಳಿದುಕೊಳ್ಬೇಕು. ಇವತ್ತು ನಾವು ಸಮಾನತೆಯಿಂದ ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕುತ್ತೇವೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ. ಇದಕ್ಕಾಗಿ ನಾವು ಈ ಸಂವಿಧಾನವನ್ನು ಎಲ್ಲ ನಿಟ್ಟಿನಲ್ಲಿ ಚಿಂತಿಸಿ ಯೋಚಿಸಿ ಬರೆಯಲ್ಪಟ್ಟ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾದ ನಮ್ಮ ದೇಶದ ಶ್ರೇಷ್ಠ ಗ್ರಂಥದ ಹುಟ್ಟುಗಾರರಾದ ಶ್ರೀಯುತ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ಬೇಕಾಗ್ತದೆ ಬಂಧುಗಳೇ. ಎಲ್ಲ ಕಾನೂನಿಗೆ ಮೂಲ ನಮ್ಮ ಸಂವಿಧಾನ. ಈ ಸಂವಿಧಾನ ಹುಟ್ಟಿದ ನಂತರ ನಮ್ಮಲ್ಲಿ ಸಾವಿರಾರು ಕಾನೂನುಗಳು ಜನನಗೊಂಡಿತ್ತು. ಯಾಕಂತ ಹೇಳಿದರೆ ಈ ಸಮಾಜದಲ್ಲಿ ಶಾಂತಿಯಿಂದ ಇರಬೇಕು ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಕಾನೂನು ಬೇಕು. ಕಾನೂನು ಇಲ್ಲದೆ ಇದ್ದರೆ ನಾವು ಬದುಕಲು ಅಸಾಧ್ಯ ಬಂಧುಗಳೇ. ಜುರಿಸ್ಪ್ರುಡೆನ್ಸ್ ಕಾನೂನಿನಲ್ಲಿ ಒಂದು ಮಾತು ಹೇಳ್ತದೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸ್. ಏನಂತ ಹೇಳಿದರೆ, ನಿನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಿದರೆ ನೀನು ಕಾನೂನಿನ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅದೊಂದು ಕಾರಣ ಅಲ್ಲ ಅಂತೇಳಿ. ಹಾಗಾಗಿ ಎಲ್ಲ ವಿಶೇಷವಾಗಿ ನನ್ನ ಸಹೋದರ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ನೀವು ನಮ್ಮ ದೇಶದ ನಮ್ಮ ರಾಜ್ಯದ ಕಾನೂನುಗಳ ಪರಿಜ್ಞಾನವನ್ನು ಬೆಳೆಸ್ಕೊಳ್ಳಿ ಬಂಧುಗಳೇ. ಕಾನೂನು ಗೊತ್ತಿಲ್ಲ ಅಂತ ಹೇಳಿದರೆ ನಮಗೆ ಆಕ್ಸಿಜನ್ ಇಲ್ಲದ ಆ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕಾಗಿ ನೀವೆಲ್ಲರೂ ಕಾನೂನು ಪಂಡಿತರು ಆಗಿ ಅಂತೇಳಿ ಈ ವೇದಿಕೆಯ ಮುಖಾಂತರ ತಮ್ಮನ್ನು ಆಶಿಸ್ತೇನೆ ಬಂಧುಗಳೇ. ಇಂದು ಸಮಾಜದಲ್ಲಿ ಸಮಾನತೆಯನ್ನು ನಾವು ಕಾಣ್ತಾ ಇದ್ದೇವಾ ಅಂತೇಳಿ ನಮಗೆ ನಾವು ಪ್ರಶ್ನೆ ಮಾಡಬೇಕು. ಯಾಕೆಂತೇಳಿದರೆ ಈ ಸಂವಿಧಾನವನ್ನು ನಮ್ಮ ಮೇಲೆ ಯಾರು ಹೇರಿಲ್ಲ, ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡಿದ್ದೇವೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಈ ಸಮಾಜದಲ್ಲಿ ನಾನು ವೈಯಕ್ತಿಕವಾಗಿ ನನ್ನನ್ನು ಹೇಳ್ತೇನೆ, ನಾನು ಇಂಥ ಧರ್ಮದಲ್ಲಿ ಹುಡ್ತೇನೆ ಅಂತೇಳಿ ನಾನು ಅರ್ಜಿ ಹಾಕಿ ಹುಟ್ಟಿಲ್ಲ. ಯಾರೂ ಕೂಡ ಈ ಸಮಾಜದಲ್ಲಿ ಅರ್ಜಿ ಹಾಕಿ ಇಂಥ ಧರ್ಮದಲ್ಲಿ ಇಂಥ ಜಾತಿಯಲ್ಲಿ ಹುಟ್ಟುತ್ತೇನೆ ಅಂತೇಳಿ ಯಾರೂ ಹುಟ್ಟಿಲ್ಲ. ಆದರೆ ಸಂವಿಧಾನಾತ್ಮಕವಾಗಿ ನಾನು ಇಂಥ ಧರ್ಮವನ್ನು ಆಚರಿಸಬಹುದು. ಅದಕ್ಕೆ ನಮಗೆ ಯಾರಿಂದಲೂ ಅಪ್ಪಣೆ ಬೇಕಾಗಿಲ್ಲ. ಈ ಸಮಾಜದಲ್ಲಿ ನಾವು ಈಗ ಸಾಕಷ್ಟು ಈ ವಾಟ್ಸಪ್ ವಿಡಿಯೋಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತೇವೆ, ಧರ್ಮಗಳ ಸಂಘರ್ಷ. ಅದಕ್ಕೆ ತುಪ್ಪು ಹೊಯ್ಯುವ ಕೆಲ ನಮ್ಮ ನಾಯಕರುಗಳು. ಹಾಗಾಗಿ ಈ ವೇದಿಕೆ ಮುಖಾಂತರ ನಾನು ಕರೆ ಕೊಡ್ತಾ ಇದ್ದೇನೆ, ಸಂವಿಧಾನಾತ್ಮಕವಾಗಿ ನಾವು ಯಾವ ಧರ್ಮವನ್ನು ಯಾವ ಆಹಾರವನ್ನು ಸೇವಿಸಲಿಕ್ಕೆ ನಾವೆಲ್ಲರೂ ಬದ್ಧರು. ಅದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಈ ಸಮಾಜಕ್ಕೆ ಬೇಕಾಗಿಲ್ಲ. ಬಂಧುಗಳೇ, ಈ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿ ವರ್ಗದವರಿಗೆ, ಇದರ ಹಿಂದೆ ಶ್ರಮಪಟ್ಟಂಥ ಎಲ್ಲ ಬಂಧುಗಳಿಗೆ ನನ್ನ ವೈಯಕ್ತಿಕ ಧನ್ಯವಾದವನ್ನು ಅರ್ಪಿಸ್ತಾ, ಈ ಒಂದು ಮಹತ್ತರವಾದ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಸಂವಿಧಾನ, ಜೈ ಭಾರತ್ ಮಾತಾ. ಸಂವಿಧಾನದ ದಿನಾಚರಣೆಯ ಅಂಗವಾಗಿ ತಾಲೂಕು ಆಡಳಿತ, ಪಟ್ಟಣ ಪಂಚಾಯತ್, ತಾಲೂಕ್ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆಯ ಸಂಪೂರ್ಣ ಸಹಕಾರ ಸಹಭಾಗಿತ್ವದೊಂದಿಗೆ ನಮ್ಮ ತಾಲೂಕಿನ 81 ಗ್ರಾಮಗಳಲ್ಲಿ ಕೂಡ ಭಾರತ ಸಂವಿಧಾನದ ಜನಜಾಗೃತಿ ಸಂದೇಶವನ್ನು ಸಾರುವ ನಿಲುವಲ್ಲಿ ಸರ್ಕಾರದ ಆದೇಶದನ್ವಯ ಇವತ್ತು ನಾವೆಲ್ಲರ ಕೂಡ ಬೆಳಗ್ಗೆ 9 ಗಂಟೆಗೆ ತಾಲೂಕು ಆಡಳಿತ ಸೌಧದಿಂದ ಈ ಸಭಾಂಗಣಕ್ಕೆ
ಸಂವಿಧಾನದ ಜಾಗೃತಿ ಮೂಡಿಸುವ ಬೃಹತ್ ಜಾಥಾದೊಂದಿಗೆ ಸೇರಿಕೊಂಡು ಈ ಒಂದು ಸಭಾ ಕಾರ್ಯಕ್ರಮದೊಂದಿಗೆ ಸೇರಿಕೊಂಡು ಇಂದು ನಾವು ಕಾರ್ಯಕ್ರಮನ ಆಚರಣೆ ಮಾಡಿದ್ದೇವೆ ಬಂಧುಗಳೇ. ಬಹುಶಃ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರತಕ್ಕಂಥ ಗೌರವಾನ್ವಿತ ಕಾರ್ಯನಿರ್ವಹಣಾ ಅಧಿಕಾರಿಗಳು, ನಗರ ಪಂಚಾಯಿತಿಯ ಚೀಫ್ ಆಫೀಸರ್ ಅವರು, ಜೊತೆಗೆ ಜಿಲ್ಲಾ KDP ಸದಸ್ಯರು, ಜಿಲ್ಲಾ ಗ್ಯಾರಂಟಿ ಸ್ಕೀಮಿನ ಉಪಾಧ್ಯಕ್ಷರು, ತಾಲೂಕು ಗ್ಯಾರಂಟಿ ಸ್ಕೀಮಿನ ಅಧ್ಯಕ್ಷರು, ಜೊತೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಾಲೂಕು ಉಪತಹಸೀಲ್ದಾರ್ ತಮ್ಮೆಲ್ಲರೂ ಕೂಡ ಒಂದೇ ಮಾತಲ್ಲಿ ತಮ್ಮೆಲ್ಲ ಪರವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ಇಲಾಖೆಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ವಿಶೇಷವಾಗಿ ಭಾರತ ಸಂವಿಧಾನದ ಜಾಗೃತಿ ಮೂಡಿಸತಕ್ಕಂಥ ಉಪನ್ಯಾಸ ಮಾಡಿದಂಥ ನಾರಾಯಣ ಮೇಡಮ್ ಅವರು 6 ನಿಮಿಷ 19 ಸೆಕೆಂಡುಗಳ ಕಾಲ ಭಾರಿ ವ್ಯವಸ್ಥಿತವಾಗಿ ಭಾರಿ ಚೆನ್ನಾಗಿ ಮಾಹಿತಿ ನೀಡಿದ್ದಾರೆ ಮೇಡಮ್. ತಮಗೂ ನಮ್ಮ ಆಡಳಿತ ಪರವಾಗಿ ಪ್ರೀತಿಪೂರ್ವಕ ಅಭಿವಂದನೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ವಿಶೇಷವಾಗಿ ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಜಾಥಾದಲ್ಲಿ ತಮ್ಮ ವಿದ್ಯಾರ್ಥಿಗಳ ಜೊತೆಗೆ ಆಯಾ ಶಾಲೆಗಳ ಗೌರವಾನ್ವಿತ ಅಧ್ಯಾಪಕರೊಂದವರು ತಮ್ಮ ವಿದ್ಯಾರ್ಥಿಗಳ ಜೊತೆ ಅಲ್ಲಿಂದವರೆಗೆ ಪಾದಯಾತ್ರೆ ಜಾಥಾದಲ್ಲಿ ಭಾಗವಹಿಸಕ್ಕೆ ತಮಗೆಲ್ಲರೂ ಕೂಡ ನಮ್ಮ ತಾಲೂಕು ಆಡಳಿತ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮೆಲ್ಲ ಇಲಾಖೆಗಳ ಗೌರವಾನ್ವಿತ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆಗಳ ಗೌರವಾನ್ವಿತ ಸಿಬ್ಬಂದಿಗಳಿಗೂ ಕೂಡ ಆತ್ಮೀಯವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಬೆಳ್ತಂಗಡಿ ತಾಲೂಕಿನ ವಿವಿಧ SC ST ಸಂಘಟನೆಗಳ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೆ, ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದೇವೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಕೂಡ ಕೃತಜ್ಞತೆ ಸಲ್ಲಿಸಿದ್ದೇವೆ. ವಿಶೇಷವಾಗಿ ಪತ್ರಿಕಾ ವರದಿಗಾರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಭಾಗವಹಿಸಿದಂಥ ನಮ್ಮೆಲ್ಲ ಜಾಥಾದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಕೃತಜ್ಞತೆ ಸಲ್ಲಿಸಿದ್ದೇವೆ. ವಿಶೇಷವಾಗಿ ಬಂಧುಗಳೇ, ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಸೂಚನೆ ಸಲಹೆ ಮೇರೆಗೆ ಆ ಇಲಾಖೆ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಿಂದ ಹಿಡಿದು ಅವರೆಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಒಂದೇ ಮಾತಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸುತ್ತಾ, ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂಥ ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಹಾಲ್ನ ಎಲ್ಲ ಆಡಳಿತ ವರ್ಗಕ್ಕೆ ಕೂಡ ಕೃತಜ್ಞತೆ ಸಲ್ಲಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಭಾರತ ಸಂವಿಧಾನವನ್ನು ಗೌರವಿಸೋಣ, ನಾವು ಪ್ರೀತಿಸೋಣ ಅಂತ ಹೇಳುತ್ತಾ, ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಿದ ಎಲ್ಲ ಸಾರಿದ ಬಂಧುಗಳಿಗೆ ಒಂದೇ ಮಾತಲ್ಲಿ ಧನ್ಯವಾದ, ಅಭಿವಂದನೆಗಳು, ಅಭಿವಂದನೆಗಳು, ಅಭಿವಂದನೆಗಳು. ಇದೀಗ ರಾಷ್ಟ್ರಗೀತೆ.